ತಿನ್ನೋಕೆ ಅನ್ನ ಇಲ್ಲ, ಉಡೋಕೆ ಬಟ್ಟೆ ಇಲ್ಲ. ಯಾರ ಹಾಕೋ ಭಿಕ್ಷೆಯಲ್ಲಿ ಬದುಕುತ್ತಿರೋ ಪಾಕ್ಗೆ ಕೊಬ್ಬು ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಭಾರತದ ಮೇಲೆ ನೇರವಾಗಿ ಯುದ್ಧ ಮಾಡೋ ತಾಕತ್ತಿಲ್ಲದೆ ಭಯೋತ್ಪಾದಕರ ಮೂಲಕ ಕತ್ತಿ ಮಸಿಯೋ ಪಾಕ್ ಹೇಗೆ ಬದುಕ್ತಾ ಇದೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಪಾಕಿಸ್ತಾನ ಸರ್ಕಾರ ನಡೆಸೋಕೆ ಆಗದೆ ಬೇರೆ ಬೇರೆ ದೇಶಗಳ ಹತ್ತಿರ ಹಣಕಾಸು ಸಂಸ್ಥೆಗಳಲ್ಲಿ ಕೈಯನ್ನು ಓಡ್ತಾ ಇದೆ. ಕೇವಲ ಅಲ್ಲಿನ ಸರ್ಕಾರ ಮಾತ್ರ ಅಲ್ಲ, ಅಲ್ಲಿನ ಜನ ಕೂಡ ಭಿಕ್ಷೆ ಬೇಡೋದೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅಯ್ಯೋ, ಪಾಕಿಸ್ತಾನದ ಜನರ ಹತ್ತಿರ ಭಿಕ್ಷೆ ಹಾಕೋಕೆ ದುಡ್ಡಿದೆಯಾ ಅನ್ನೋ ಡೌಟ್ ನಿಮಗೆ ಬರುತ್ತೆ. ಬಟ್ ಇಲ್ಲಿ ಭಿಕ್ಷೆ ಹಾಕ್ತಿರೋದು ಪಾಕಿಸ್ತಾನದ ಜನ ಅಲ್ಲ, ಬೇರೆ ದೇಶದ ಜನ. ಈ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಪದೇ ಪದೇ ನಮ್ಮ ದೇಶದ ಡ್ಯಾಶ್ ತಿನ್ನೋಕೆ ಬರೋ ಪಾಕ್ಗೆ ನಾವು ಈಗಾಗಲೇ ಆಪರೇಷನ್ ಸಿಂಧೂರ್ ಮೂಲಕ ಒಂದು ಡಿಚ್ಚಿಯನ್ನು ಕೊಟ್ಟಿದ್ದೇವೆ. ಆದರೂ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿಲ್ಲ. ಅಂದರೆ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ ಪಾಕ್ ಭಾರತದಿಂದ ನಮಗೇನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಜಗತ್ತಿನ ಮುಂದೆ ಪೋಸ್ ಕೊಡ್ತಾ ಇದೆ. ಆದರೆ ಅಲ್ಲಿನ ಜನ ತಿನ್ನೋಕೆ ಅನ್ನ ಸಿಗದೆ ಬೇರೆ ದೇಶದವರ ಹತ್ತಿರ ಕೈಯನ್ನು ಚಾಚ್ತಾ ಇದ್ದಾರೆ. ಪಾಕಿಸ್ತಾನ IMFನಿಂದ ಬೇರೆ ಬೇರೆ ದೇಶದಿಂದ ಸಾಲ ಪಡೆದು ಭಯೋತ್ಪಾದಕರಿಗೆ ಭರ್ಜರಿ ಬಾಡೂಟ ಹಾಕುತ್ತಾ ಆ ಹಣವನ್ನು ಖರ್ಚು ಮಾಡ್ತಾ ಇದೆ. ಸಾಲ ಮಾಡಿದ ದುಡ್ಡನ್ನು ಪಾಕಿಸ್ತಾನ ದೇಶದ ಉದ್ಧಾರಕ್ಕೆ ಬಳಸಿದರೆ ಅಲ್ಲಿನ ಜನರಿಗೆ ಭಿಕ್ಷೆ ಬೇಡುವ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇಷ್ಟೊತ್ತಿಗೆ ಒಂದು 5% ಆದರೂ ಅಭಿವೃದ್ಧಿ ಆಗ್ತಾ ಇತ್ತು. ಆದರೆ ಅಲ್ಲಿನ ಸರ್ಕಾರ ಜನರಿಗೆ ತಿನ್ನೋಕೆ ಅನ್ನ ಕೊಡದೆ ಭಿಕ್ಷೆ ಬೇಡೋಕೆ ಬಿಟ್ಟಿದೆ. ಜನರನ್ನ ಭಿಕ್ಷೆ ಬೇಡೋಕೆ ಬಿಟ್ಟ ಪಾಕಿಸ್ತಾನ. ಹೌದು, ಪಾಕಿಸ್ತಾನದ ಜನ ಭಿಕ್ಷೆ ಬೇಡುವುದನ್ನೇ ಫುಲ್ ಟೈಮ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಸರಿಯಾಗಿ ತಿಳ್ಕೊಳ್ಳಿ, ಇವರು ಭಿಕ್ಷೆ ಬೇಡ್ತಾ ಇರೋದು ಇವರ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶಕ್ಕೆ ಹೋಗಿ ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ. ಸಾಮಾನ್ಯ ಜನರು ವಿದೇಶಗಳಿಗೆ ಹೋಗಿ ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಪಾಕಿಸ್ತಾನಿ ಭಿಕ್ಷುಕರ ಕಾಟ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಪಾಕಿಸ್ತಾನಿ ಭಿಕ್ಷುಕರನ್ನ ಓಡಿಸಬೇಕಾದ ಸ್ಥಿತಿಗೆ ಆ ದೇಶಗಳು ತಲುಪಿವೆ. ಒಂದು ಮಾಹಿತಿಯ ಪ್ರಕಾರ ಸೌದಿ ಅರೇಬಿಯಾ 16 ತಿಂಗಳಲ್ಲಿ 5,000ಕ್ಕೂ ಅಧಿಕ ಪಾಕ್ ಭಿಕ್ಷುಕರನ್ನು ಓಡಿಸಿದರೆ ಇರಾನ್ 3 ವರ್ಷಗಳಲ್ಲಿ 50,000ಕ್ಕೂ ಅಧಿಕ ಭಿಕ್ಷುಕರನ್ನು ಒದ್ದೋಡಿಸಿದೆ. 25 ಕೋಟಿ ಜನರಲ್ಲಿ 4 ಕೋಟಿ ಭಿಕ್ಷುಕರು. ಪಾಕ್ನ ಒಟ್ಟು ಜನಸಂಖ್ಯೆ ಇರೋದೇ 25 ಕೋಟಿಯಷ್ಟು. ಇದರಲ್ಲಿ 4 ಕೋಟಿಯಷ್ಟು ಜನ ಭಿಕ್ಷೆಯನ್ನೇ ಬೇಡ್ತಾ ಇದ್ದಾರೆ. ಇಲ್ಲಿನ ಜನರಿಗೆ ಇದೇ ಒಂದು ಬಿಸಿನೆಸ್ ತರ ಆಗಿದೆ. ಹೀಗಾಗಿ ಈ ಜಾಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ತಮ್ಮ ದೇಶ ಅಲ್ಲದೆ ತಮ್ಮ ಭಿಕ್ಷಾಟನೆಯ ಜಾಬನ್ನ ವಿದೇಶದಲ್ಲೂ ಮಾಡ್ತಾ ಇದ್ದಾರೆ. ಶಾಕಿಂಗ್ ವಿಷಯ ಅಂದರೆ ಪಾಕಿಸ್ತಾನಿ ಭಿಕ್ಷುಕರ ವಾರ್ಷಿಕ ಆದಾಯ $42 ಶತಕೋಟಿ ತಲುಪಿದೆ ಅಂತೆ. ಇತ್ತೀಚಿನ ವರದಿ ಒಂದು ತಿಳಿಸಿದೆ. ಅಂದರೆ ಪಾಕ್ನಲ್ಲಿ ಭಿಕ್ಷೆ ಬೇಡುವವರೇ ಶ್ರೀಮಂತರಾಗಿದ್ದಾರೆ. ಪಾಕ್ನಲ್ಲಿ ಸುಮಾರು 4 ಕೋಟಿ ಜನಕ್ಕೆ ಭಿಕ್ಷಾಟನೆಯ ವೃತ್ತಿಯಾಗಿದ್ದು ಒಬ್ಬ ಭಿಕ್ಷುಕನ ದೇಶದ ಸರಾಸರಿ ಆದಾಯ ದಿನಕ್ಕೆ 850 ಪಾಕಿಸ್ತಾನಿ ರೂಪಾಯಿಗಳಷ್ಟು ಇದೆ. ಒಂದು ದಿನಕ್ಕೆ ಎಲ್ಲ ಭಿಕ್ಷುಕರು ಸೇರಿ 32 ಶತಕೋಟಿ ಪಾಕಿಸ್ತಾನಿ ರೂಪಾಯಿಯನ್ನ ದುಡಿತಾ ಇದ್ದಾರೆ, ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ. ವಾರ್ಷಿಕವಾಗಿ 117 ಲಕ್ಷ ಕೋಟಿ ಪಾಕಿಸ್ತಾನಿ ಭಿಕ್ಷೆಯನ್ನ ಬೇಡ್ತಾ ಇದ್ದಾರೆ. ಭಿಕ್ಷುಕರ ಆದಾಯ ಹೆಚ್ಚುತ್ತಿರುವುದರಿಂದ ಇತರ ಕಾರ್ಮಿಕರು ಅದರಲ್ಲೇ ಆಸಕ್ತಿಯನ್ನು ತೋರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಹೊರಬಂದಿದೆ. ದೇಶದ ಪ್ರಮುಖ ನಗರ ಕೇಂದ್ರಗಳಲ್ಲಿ ಬೀದಿಗಳಲ್ಲಿ ಸುಮಾರು 12 ಲಕ್ಷ ಮಕ್ಕಳು ಭಿಕ್ಷಾಟನೆಯಲ್ಲಿ ತೊಡಗಿದ್ದಾರಂತೆ. ಪಾಕಿಸ್ತಾನದಲ್ಲಿ ಭಿಕ್ಷಾಟನೆ ಹೆಚ್ಚಾಗಲು ಹಲವು ಕಾರಣಗಳಿವೆ. ಮುಖ್ಯವಾಗಿ ಆರ್ಥಿಕ ಹಿಂಜರಿತ, ಬಡತನ, ನಿರುದ್ಯೋಗ ಮತ್ತು ರಾಜಕೀಯ ಅಸ್ಥಿರತೆಯಿಂದ ದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟಿರುವುದರಿಂದ ಅನೇಕ ಜನರು ಜೀವನೋಪಯೋಗಕ್ಕಾಗಿ ಭಿಕ್ಷಾಟನೆ ಮಾಡ್ತಾ ಇದ್ದಾರೆ. ಅಲ್ಲದೆ ಉದ್ಯೋಗಾವಕಾಶಗಳ ಕೊರತೆಯಿಂದಾಗಿ ಅನೇಕ ಜನರು ಕೆಲಸವಿಲ್ಲದೆ ಅನಿವಾರ್ಯವಾಗಿ ಭಿಕ್ಷೆ ಬೇಡುವ ಸ್ಥಿತಿ ಇವರಿಗೆ ಎದುರಾಗಿದೆ. ಈ ಎಲ್ಲ ಅಂಶಗಳು ಪಾಕಿಸ್ತಾನದಲ್ಲಿ ಭಿಕ್ಷಾಟನೆ ಹೆಚ್ಚಾಗಲು ಕಾರಣಗಳಾಗಿವೆ. ಅಲ್ಲದೆ ಇದೇ ಭಿಕ್ಷಾಟನೆಯ ಜಾಲ ವಿದೇಶಗಳಿಗೂ ವ್ಯಾಪಿಸಿದೆ. ವಿದೇಶಗಳಿಗೆ ಪಾಕ್ ಭಿಕ್ಷುಕರ ಕಾಟ. ಪಾಕಿಸ್ತಾನ ಸರ್ಕಾರವು ಭಿಕ್ಷೆ ಬೇಡಲು ವಿದೇಶಗಳಿಗೆ ಪ್ರಯಾಣಿಸುವ ಜನರ ಡೇಟಾವನ್ನು ಸಂಗ್ರಹಿಸಿದೆ. ವಿದೇಶದಲ್ಲಿ ಸಿಕ್ಕಿಬಿದ್ದ ಭಿಕ್ಷುಕರಲ್ಲಿ 90ರಷ್ಟು ಜನ ಪಾಕಿಸ್ತಾನ ಮೂಲದವರೇ ಆಗಿರುವುದರಿಂದ ಈ ಅಂಕಿಅಂಶಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಇರಾಕ್ ಮತ್ತು ಸೌದಿ ರಾಯಭಾರಿಗಳು ಈ ಬಗ್ಗೆ ಪಾಕಿಸ್ತಾನ ಸರ್ಕಾರಕ್ಕೆ ದೂರನ್ನು ನೀಡಿದ್ದಾರೆ. ಹೀಗಾಗಿ ಧಾರ್ಮಿಕ ತೀರ್ಥಯಾತ್ರೆ ನೆಪದಲ್ಲಿ ಭಿಕ್ಷಾಟನೆಗೆ ಸೌದಿ ಅರೇಬಿಯಾ, ಇರಾಕ್ ಮತ್ತು ಇರಾನ್ನಂಥ ದೇಶಗಳಿಗೆ ಹೋಗುವ ಸಾವಿರಾರು ಭಿಕ್ಷುಕರ ಪಾಸ್ಪೋರ್ಟ್ಗಳನ್ನು ಪಾಕಿಸ್ತಾನ ಸರ್ಕಾರ ಅಮಾನತುಗೊಳಿಸಿದೆ. ಒಟ್ಟಿನಲ್ಲಿ ತಮ್ಮ ಜನರನ್ನ ಭಿಕ್ಷೆ ಬೇಡೋಕೆ ಕಳಿಸ್ತಿರೋ ಪಾಕ್ ಭಾರತದ ಮುಂದೆ ನಿಂತು ಯುದ್ಧ ಮಾಡೋ ಮಾತನ್ನ ಆಡ್ತಾ ಇರೋದು ನಿಜಕ್ಕೂ ಒಂದು ಕಾಮಿಡಿ ಅಂತಾನೆ ಹೇಳ್ಬೋದು. ಈ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.